ಒಂದು ಚರಂಡಿ ಸರಿ ಇಲ್ಲ, ಒಂದು ಕಸ ವಿಲೇವಾರಿ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಸರಿ ಇಲ್ಲ, ಒಂದು ದೀಪದ ವ್ಯವಸ್ಥೆ ನೀವು ನವನಗರಕ್ಕೆ ಹೋದ್ರೆ ಕತ್ಲು ಕಾಣಿಸ್ತದ ರಾತ್ರಿ ಹೊತ್ತಿನಾಗ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರ ಒಂದು ಸನ್ನಿಹಿತದಲ್ಲಿದ್ದೇವೆ. ಇವತ್ತು ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇವೆ, ಅನೇಕ ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇವೆ ಅನ್ನುವಂತಹ ಒಂದು ದಿಶೆಯಲ್ಲಿ ಇವತ್ತು ನಾವು ಸತ್ಯನಾರಾಯಣ ಹೇಮಾದ್ರಿ ಅವರ ಜೊತೆ ಒಂದಿಷ್ಟು ಮಾತನಾಡಲಿಕ್ಕಿದ್ದೇವೆ. ಸರ್, ಈಗ ಕಳೆದ 2 ವರ್ಷಗಳಿಂದ ಬಾಗಲಕೋಟೆ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಏನ್ ಹೇಳ್ತೀರಿ ಸರ್? ಅದಕ್ಕೆ ನಿಜಕ್ಕೂ ಅಭಿವೃದ್ಧಿ ಇಲ್ವಾ, ಹೇಗೆ ಅನ್ನುವಂಥದ್ದು? ನೋಡಿ, ಅಭಿವೃದ್ಧಿ ಶೂನ್ಯ ಅಂತ ನಾನು ನೇರವಾಗಿ ಬಯಸ್ತಾ ಇದ್ದೀನಿ. ಕೇವಲ ರಾಜಕೀಯಕ್ಕಾಗಿ ನಾವು ಈ ಆರೋಪಗಳನ್ನು ಮಾಡ್ತಾ ಇಲ್ಲ. ವಾಸ್ತವವಾದಂಥ ಅಂಕಿ ಸಂಖ್ಯೆಗಳು ನಮ್ಮ ಕಣ್ಮುಂದಿದ್ದಾವೆ. ಏನು 2 ವರ್ಷ 4 ತಿಂಗಳು ಆಯ್ತು ಈ ಸರ್ಕಾರ ಬಂದು. 2 ವರ್ಷ ಅಲ್ಲ, 2 ವರ್ಷ 4 ತಿಂಗಳಿಂದ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತಿನವರೆಗೂ ಸಂತ್ರಸ್ತರಿಗೆ ಒಂದು ನಿವೇಶನ ಕೊಡ್ಲಿಲ್ಲ, ಹಕ್ಕುಪತ್ರ ಕೊಡ್ಲಿಲ್ಲ. 2013 ಮತ್ತು 2018ರಾಗಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಾಗಲಕೋಟೆ ಸಂತ್ರಸ್ತರನ್ನು ಯಾವುದೇ ಹಕ್ಕುಪತ್ರ ಕೊಡಲಾರ್ದಂಗ ವಂಚಿತರನ್ನಾಗಿ ಮಾಡಿದ್ರು. 2018ರಿಂದ 2023 ಅವಧಿ ಒಳಗ ಸನ್ಮಾನ್ಯ ಚರಂತಿಮಠರು ಶಾಸಕರಾದಾಗ ಸುಮಾರು ಹತ್ರ 3000 ಹಕ್ಕುಪತ್ರಗಳನ್ನು ಸಂತ್ರಸ್ತರಿಗೆ ನಿವೇಶನ ಮಾಡಿ ಒಂದು ಇದನ್ನು ಕೊಡುವಂತ ಕಾರ್ಯ ಮಾಡಿದ್ರು. ಮತ್ತು ಏನು ಈ ಐಲ್ಯಾಂಡ್ ಆಗ್ತತಿ, ದ್ವೀಪ ಆಗ್ತತಿ ಅಂತ ಹೇಳಿ ಏನು ನಗರದ ಕಿಲ್ಲಾ ಭಾಗದ ಸುಮಾರು 1100-1200 ಮನೆಗಳಿಗೆ ಅವರು ಲೋನ್ ಮಠ ಕೊಡುವಂತ ಒಂದೇನೋ ಪ್ರಕ್ರಿಯೆಗಳು ಆ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡ್ರು. ಈ ಸರ್ಕಾರ ಬಂದ ಮೇಲೆ ಅದನ್ನ ಎಲ್ಲಿಗೆ ನಿಲ್ಲಿಸ್ತೀವಿ ಇವತ್ತಿನ ಮಠ ಯಾರಿಗೂ ಗೊತ್ತಿಲ್ಲ. ಮತ್ತಿದು ಒಂದು ಭಾಗ. ಇದು ಈ ರೀತಿಯಿಂದ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ವಿತ್ ಈ ಎಲ್ಲ ಡಾಕ್ಯುಮೆಂಟೇಶನ್ ಪ್ರಕಾರ ನಾನು ಮಾತನಾಡ್ತಾ ಇದ್ದೀನಿ. ಒಂದನೇದು. ಎರಡನೇದು, ಕಳೆದ 2 ವರ್ಷ 4 ತಿಂಗಳಿಂದ ನವನಗರದಾಗ ಕಸಗಳ ವಿಲೇವಾರಿ ಆಗ್ತಾ ಇಲ್ಲ. ಹಲವಾರು ಸಾರಿ ಆ ಗುತ್ತಿಗೆದಾರರು ಕೊಳೆತು ನಾರುವ ಮಟ್ಟಕ್ಕೆ ಬಂದಾಗ ಅವರಿಗೆ ಕರೆದು ಮೂಗರ್ಸೋದು, ಅವರ ಬಿಲ್ಗಳನ್ನು ಬಿಡುಗಡೆ ಮಾಡಿಲ್ಲ. ಅವ್ರು ಮೂಗರ್ಸಿ ಮತ್ತೆ ಕೆಲಸ ಆರಂಭ ಮಾಡಿಸೋದು, ಮತ್ತೆ ಅದೇ ಆಗ್ತಾ ಇದೆ. ಒಂದು ಚರಂಡಿ ಸರಿ ಇಲ್ಲ, ಒಂದು ಕಸ ವಿಲೇವಾರಿ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಸರಿ ಇಲ್ಲ, ಒಂದು ದೀಪದ ವ್ಯವಸ್ಥೆ ನೀವು ನವನಗರಕ್ಕೆ ಹೋದ್ರೆ ಕತ್ಲು ಕಾಣಿಸ್ತದ ರಾತ್ರಿ ಹೊತ್ತಿನಾಗ. ಯಾರಾದ್ರೂ ಕಣ್ಣಿನ ಒಂದು ತೊಂದರೆ ಇದ್ದಂಥವ್ರು ದೊಡ್ಡ ಸಮಸ್ಯೆ ಆಗುವಂತ ಪರಿಸ್ಥಿತಿ. ಇದರಿಂದಾಗಿ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ರೋಡ್ ಅಂತರೂ ಹೇಳುತ್ತಿರುವಂತಿಲ್ಲ, ದೊಡ್ಡ ದೊಡ್ಡ ಗುಂಡುಗಳೇ ಆಗಿಬಿಟ್ಟಿದಾವು. ಹೀಗಾಗಿ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ಇದು ಎಲ್ಲದನ್ನು ಹೇಳ್ತಾ ಇದ್ದೀನಿ. ಈ ಯಾವ ಮಟ್ಟಕ್ಕೆ ಇದು ಶಿಥಿಲಗೊಂಡತಿ ಅಂದ್ರೆ, ಸತ್ತಾಗ ಅಂತಿಮ ಸಂಸ್ಕಾರ ಮಾಡಾಕ್ ಹೋದ್ರೆ ಆ ಎಲೆಕ್ಟ್ರಿಕ್ ಅಂತಿಮ ಸಂಸ್ಕಾರದ ಮಷೀನಿನ ಕರೆಂಟ್ ಬಿಲ್ ಇವರು ಬಿಟ್ಟಿಡಿದವರು ಸರ್ಕಾರಕ್ಕೆ ಕಟ್ಟಾಕಾಗಿಲ್ರಿ, KPTCL ಕಟ್ಟಾಕ್ ಆಗ್ತಾ ಇಲ್ಲ. ಈ ಮಟ್ಟದ ದುರ್ದೈವ ಬಾಗಲಕೋಟೆ ಜನತೆ ಮಾಡಿದ ಪಾಪ ಆದ್ರೂ ಏನು, ಅನ್ಯಾಯ ಆದ್ರೂ ಏನು? ನಾವು ಕಾಂಗ್ರೆಸ್ ಪಕ್ಷನ ಬಾಗಲಕೋಟೆ ಜನತೆ ಆರಿಸಿ ತಂದಿದ್ದೇ ತಪ್ಪ ಅಂತ ನಾ ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೀನಿ. ಅಭಿವೃದ್ಧಿ ಅನ್ನುವಂಥದ್ದು ಏನೂ ಇಲ್ಲೇ ಇಲ್ಲ ಬಾಗಲಕೋಟೆ ಅಂತ ಹೇಳ್ತೀರಿ ಸರ್? ನಾನು ಇಷ್ಟೆಲ್ಲಾನು ಹೇಳಿದ್ನಲ್ಲ, ಅಭಿವೃದ್ಧಿ ಶೂನ್ಯ. ಯಾವುದೇ ಒಂದು ನೋಡ್ರಿ, ಮೂಲಭೂತ ಸೌಕರ್ಯಗಳು ಇಲ್ಲ, ಯಾವುದೇ ಅಭಿವೃದ್ಧಿಗಳು ಇಲ್ಲ, ಯಾವ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ. ಆಮೇಲೆ ಕರೆಂಟ್ ಬಿಲ್ ಪ್ರತಿ ಸಲ ಏರ್ಸೋತ್ ಹೋಗಿದ್ದೆ ಅವ್ರದೇ ಪರಿಣಾಮ ಅವ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇವೆಲ್ಲಾನು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ರಿ. ನೀವು ಬಾಗಲಕೋಟೆ ಹಳೆ ನಗರನಾಗ ಅಡ್ಡಾಡ್ರಿ ಅಥವಾ ನವನಗರನ ಅಡ್ಡಾಡ್ರಿ, ಎಲ್ಲೇ ಅಡ್ಡಾಡ್ರಿ, ಒಂದಾದ್ರೂ ರಸ್ತೆಗಳು ಚೆನ್ನಾಗಿದಾವ? ಒಂದಾದ್ರೂ ರಸ್ತೆಗಳನ್ನ ಇವ್ರು ಮಾಡಿದಾರ? ಇವ್ರು ಕೆಲವೊಂದು ಕಾರ್ಯಗಳನ್ನ ಕೆಲವೊಂದು ರಸ್ತೆ ಅಭಿವೃದ್ಧಿ ಮಾಡ್ತಾರೆ. ಅದೆಲ್ಲ 2018-23 ಚರಂತಿಮಠರ ಅವಧಿ ಒಳಗ ಅನುಮೋದನೆ ಪಡೆದಂತ ಕಾಮಗಾರಿಗಳನ್ನ ಇವ್ರು ಮಾಡ್ತಾ ಇದಾರ. ಹೊಸದಾಗಿ ಯಾವ ಕಾಮಗಾರಿಗಳನ್ನ ನೀವು ಅನುಮೋದನೆ ಮಾಡ್ಕೊಂಡು ಬಂದಿರಿ? ಯಾವುದೂ ಇಲ್ವಲ್ಲ. ಹೇಳಿ ಅವರು ಇಲ್ಲ ಅಂತಂದ್ರೆ ಇದನ್ನ ಹೇಳಿ ಅವ್ರು ಯಾವ ಆಗಿದಾವಂತ. ಸೊ ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾವು ರಾಜಕೀಯಕ್ಕಾಗಿ ವಿರೋಧ ಮಾಡ್ತಾ ಇಲ್ಲ, ಜನರ ಪರವಾಗಿ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾನು ಈ ಆಪಾದನೆ ಮಾಡ್ತಾ ಇದ್ದೀನಿ. ಮಾನ್ಯ ಶಾಸಕರೆಲ್ಲ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಇವುಗಳನ್ನೆಲ್ಲ ಮೆಟ್ಟಿ ನಿಂತು ತಮಗೆ ಒಂದು ಒಳ್ಳೆ ಸ್ನೇಹ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ತಮಗೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಆ ಬಾಂಧವ್ಯವನ್ನು ಸದುಪಯೋಗ ಮಾಡಿಕೊಂಡು ಬಾಗಲಕೋಟೆ ಜನರ ಅಭಿವೃದ್ಧಿ, ಬಾಗಲಕೋಟೆ ಕ್ಷೇತ್ರ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.